Hey guys, welcome back to my channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗೇನ್. ಸೊ ನಾನು ನಿಮ್ಮ ಅನುಷ, ನಾನು ಬ್ಯಾಂಗ್ಳೂರಿಂದ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ತಮ್ಮನೇ ನೋಡಿಬಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ಒಂದು ವೀಡಿಯೋ ಏನು ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಸ್ವೆಟ್ ಶರ್ಟ್ ಕಲೆಕ್ಷನ್ಸು. ಸೊ ತುಂಬ ಜನ ಡಿ ಎಮ್ ಮಾಡ್ತಾಯಿದ್ವಿ ಸ್ವೆಟ್ ಶರ್ಟ್ಸ್ ಆಗಿರ್ಬೋದು, ಡ್ರೆಸ್ ಕಲೆಕ್ಷನ್ಸ್ ತೋರಿಸಿ ಅಂದ್ಬಿಟ್ಟು. ಸೊ ಇವತ್ತು ಯಾವುದು ಡಿಸೈಡ್ ಮಾಡೋಣ ತೋರಿಸೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು ಯಾವುದು ಡಿಸೈಡ್ ಡ್ರೆಸ್ ಕಲೆಕ್ಷನ್ ಆಲ್ರೆಡಿ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೆ 3 to 4 months ಬ್ಯಾಕ್. ಸೊ ನೀವು ಅದನ್ನ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ನಾನು ಇವತ್ತು ಸ್ವೆಟ್ ಶರ್ಟ್ ಕಲೆಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇದೇ ಥರ ತುಂಬ ದಿನ ಆಗೋಗಿತ್ತು ನನ್ನ ಕಂಟೆಂಟ್ ವೀಡಿಯೋಸ್ನ ಹಾಕಿ. ಸೊ ಹಾಗಾಗಿ ಲೆಟ್ ಮಿ ಡೂ ಇಟ್ ಇವತ್ತು ಅಂತ ಅಂದ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ, ಹಾಗಿದೆ ಇವತ್ತಿನ ಒಂದು ಬ್ಯೂಟಿಫುಲ್ ಬ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು. ಆ್ಯಂಡ್ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಹಳೆ ವ್ಯೂವರ್ಸ್ಗೆ ನನ್ನ ಚಾನಲ್ಗೆ ಆಲ್ರೆಡಿ ವೆಲ್ಕಮ್ ಮಾಡ್ತೀನಿ. ಆ್ಯಂಡ್ ಹೊಸ ವ್ಯೂವರ್ಸ್ಗೂ ಕೂಡ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ಹೊಸ ಸಬ್ಸ್ಕ್ರೈಬರ್ಸ್ಗೆ ನನ್ನ ಚಾನಲ್ಗೆ ವೆಲ್ಕಮ್ ಮಾಡ್ತಾ. ಆ್ಯಂಡ್ ಹೀಗೆ ನನ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಗ್ರೋ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಆ್ಯಂಡ್ ಐ ಆಮ್ ರಿಯಲಿ so let's get started the video. I'm really very happy and little nervous to share all my sweatshirt collections. Hope you guys like all my cute sweatshirt collections ಅಂತ ಹೇಳಿ ಬನ್ನಿ, ಹಾಗೆ ಶುರು ಮಾಡೋಣ ಇವತ್ತಿನ ವೀಡಿಯೋನ. ಸೊ ಫಸ್ಟ್ ಸ್ವೆಟ್ಶರ್ಟ್ ಬಂದು ಲೈಕ್ ಇನ್ನೂ 4-5 ಸಿಗಲಿಲ್ಲ ನನಗೆ. ಸಿಕ್ಕಿರೋಂಥ ಕಲೆಕ್ಷನ್ಸ್ ಏನಿದೆ ಲೈಕ್ ಒಟ್ಟುಗೂಡಿಟ್ಟಿದ್ದೆ ಇಷ್ಟೇ ತೋರಿಸೋಣ ಅಂತ ಅಂದ್ಕೊಂಡು. ಆ್ಯಂಡ್ ಇನ್ನೂ 4-5 ಸ್ವೆಟ್ಶರ್ಟ್ ನನ್ನ ಕೈಗೆ ಸಿಗಲಿಲ್ಲ. ಸೊ ಹಾಗಾಗಿ ಸಿಕ್ಕಿರೋಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು. ಆ್ಯಂಡ್ ಇದು ಬಂದ್ಬಿಟ್ಟು ನಾನು ಫಸ್ಟ್ ರೀಸೆಂಟಾಗಿ ತೊಗೊಂಡಿರೋಂಥ ಸ್ವೆಟ್ಶರ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ ಆ್ಯಂಡ್ ಫುಲ್ ಸ್ಲೀವ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ಅ ಕ್ರಾಪ್ ಸ್ವೆಟ್ಶರ್ಟ್ ಅಂತಲೇ ಹೇಳ್ಬೋದು. ಸೊ ಇಮೇಜ್ ಇರೋದನ್ನು ನನ್ನ ರೀಸೆಂಟಾಗಿ ಕ್ಯಾಪ್ಚರ್ ಮಾಡಿರೋಂಥದ್ದನ್ನ ಸೈಡಲ್ಲಿ ಡಿಸ್ಪ್ಲೇ ಮಾಡ್ತೀನಿ, ನೀವು ನೋಡ್ಬೋದು. ಆ್ಯಂಡ್ ಹೌ ಇಟ್ ಲುಕ್ಸ್. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಪರ್ಚೇಸ್ ಇಫ್ ದ ಲಿಂಕ್ ಈಸ್ ಅವೈಲೇಬಲ್ ಫಾರ್ ಮೀ. ನನ್ನ ಜೊತೆ ಅದನ್ನ ಶೇರ್ ಮಾಡ್ಕೊತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಸೊ ದಿಸ್ ಇಸ್ ದ ಫಸ್ಟ್ ಒನ್. ಆ್ಯಂಡ್ ದ ಸೆಕೆಂಡ್ ಒನ್ ಬಂದುಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದು ಆಜಿಯೋ ಆ್ಯಪಲ್ಲಿ. ಸೊ ಇದರದ ಲಿಂಕ್ ನನಗೆ ಸಿಕ್ತು ಅಂದರೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಆಫ್ಲೈನ್ ಸ್ಟೋರ್ಸಲ್ಲಿರೋದು ನಾನು ಶೇರ್ ಮಾಡೋದಕ್ಕಾಗಲ್ಲ. ವೈ ಬಿಕಾಸ್ ನಾನು ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡೋದಲ್ವ. ಸೊ ಹಾಗಾಗಿ ಲಿಂಕ್ ಎಲ್ಲ ಇರೋದಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಲೈನ್ ಕಲರ್ ವಿತ್ ಓಲಿವ್ ವಿತ್ ಡಾರ್ಕ್ ಗ್ರೀನ್ ಕಲರ್ ಇದೆ ಸ್ವೆಟ್ ಶರ್ಟು. ಸೊ ಇದು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಯುನೀಕ್ ಆಗಿತ್ತು ಕಲರ್ಸ್. ಗೋಲ್ಡ್ ಯಾವುದು ನಾನು ಪ್ರಿಫರ್ ಮಾಡೋದಿಲ್ಲ, ಬಟ್ ಪ್ರಿಫರ್ ಮಾಡ್ತೀನಿ, ಬಟ್ ನಾಟ್ ಆ್ಯಸ್ ಮಚ್ ಆ್ಯಸ್ ಐ ವೇರ್. ಸೊ ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿತ್ತು, ಕ್ಯೂಟಾಗಿ ಕಾಣುತ್ತೆ ಅಂದ್ಕೊಂಡು ತೊಗೊಂಡೆ. ಆ್ಯಂಡ್ ಇದು ಸೈಜ್ ಇದ್ದಿದ್ದ ಕಾರಣ ನಾನು ಮೀಡಿಯಮ್ ಇದ್ದಿಲ್ಲ. ಸೊ ಹಾಗಾಗಿ ಇದನ್ನು ಐ ವಾಂಟ್ ಟು ಗೆಟ್ ಮಿಸ್ ದಿಸ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ನಾನು ಲಾರ್ಜ್ ಸೈಜಲ್ಲಿ ತೊಗೊಂಡೆ. ಬಟ್ ಪರವಾಗಿಲ್ಲ, ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಫ್ರಮ್ ಝೂಡಿಯೋ. ಸೊ ಝೂಡಿಯೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ಕಲರ್ ಇಷ್ಟ ಆಯಿತು ನನಗೆ, ಕಾಂಬಿನೇಷನ್ಸ್. ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ನಾನು ಝೂಡಿಯೋಯಿಂದ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ರೀಸೆಂಟಾಗಿ ನಾನು ಸ್ಟಿಕನ್ ಆಗಿಬಿಟ್ಟಿದ್ದೀನಿ ಝೂಡಿಯೋಗೆ. ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಬರ್ತಿದೆ ಅಂತ ಅಂದ್ಕೊಂಡು. ಆ್ಯಂಡ್ ದಿಸ್ ಆಲ್ಸೋ ಫ್ರಮ್ ಝೂಡಿಯೋ. ಆ್ಯಂಡ್ ಇದು ಸೈಜು ಎಸ್ ಇದು. ಸೊ ದಿಸ್ ಆಲ್ಸೋ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಇಷ್ಟು ಸ್ವೆಟ್ ಶರ್ಟ್ಸಲ್ಲಿ ಟಾಪ್ 3 ದಿಸ್ ಇಸ್ ಒನ್ ವಿಚ್ ಐ ಮೋಸ್ಟ್ ಪ್ರಿಫರ್ಡ್ ಆ್ಯಂಡ್ ತುಂಬ ಯೂಸ್ ಮಾಡಿರೋಂಥ ಸ್ವೆಟ್ ಶರ್ಟು. ಇದು ಒಂದು 3 months ಕೂಡ ಆಗಿಲ್ಲ ಪರ್ಚೇಸ್ ಮಾಡಿ. ಸೊ ದಿಸ್ ಇಸ್ ಒನ್. ಆ್ಯಂಡ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ವಿತ್ ಲೈಟ್ ಸ್ಕೈ ಬ್ಲೂ ಕಲರ್ ಮಿಕ್ಸ್ ಇದೆ ಇದು. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಫ್ಲೈನ್ ಸ್ಟೋರ್ಸಲ್ಲಿ ಯಾವುದೇ ತೊಗೊಂಡಿದ್ದೀನಿ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಆನ್ಲೈನಲ್ಲಷ್ಟು ಕಮ್ಮಿ ನಾನು ಪರ್ಚೇಸ್ ಮಾಡೋದು ಐಟಮ್ಸು, ಹಾಗಾಗಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಝೂಡಿಯೋ ಆ್ಯಂಡ್ ದ ಸೈಜ್ ಇಸ್ ಸ್ಮಾಲ್. ಆ್ಯಂಡ್ ಇದು ಕೂಡ ಕ್ರಾಪ್ ಸ್ವೆಟ್ ಶರ್ಟ್. ನೀವು ಇದನ್ನು ನಂತರ ಜೀನ್ಸ್ ಸ್ಕರ್ಟ್ ಕೂಡ ನೀವು
ಹಾಕೋಬೋದು. ಆ್ಯಂಡ್ ಇವನ್ ಟ್ರೌಸರ್ಸ್ ಆ್ಯಂಡ್ ಜೀನ್ಸ್ ಪ್ಯಾಂಟ್ ಫಾರ್ ಎವ್ರಿಥಿಂಗ್ ಇಟ್ ಈಸ್ ವೆರಿ ಕಂಫರ್ಟಬಲ್ ಅಂತ. ಮೋಸ್ಟ್ ಪ್ರಿಫರೇಬಲಿ ನನಗೆ ಇದಕ್ಕೆ ಸ್ಕರ್ಟಿಗೆ ತುಂಬ ಚೆನ್ನಾಗಿ ಕಾಣುತ್ತೆ, ಜೀನ್ಸ್ ಆರ್ ಇಲ್ಲ ಅಂತಂದರೆ ತುಂಬ ಶಾರ್ಟ್ ಜೀನ್ಸ್ ಬರುತ್ತಲ್ಲ, ಸೊ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣುತ್ತೆ. ನಾರ್ಮಲ್ ಲಾಂಗ್ ಜೀನ್ಸ್ಗಿನ್ನ ಕ್ಯೂಟಾಗಿ ಕಾಣುತ್ತೆ. ಸೊ ದಿಸ್ ಆರ್ ಲಾಂಗ್ ಸ್ಲೀವ್ಸ್. ದಿಸ್ ಇಸ್ ಲೈಕ್ ಪೀಚ್ ಕಲರ್ ವಿತ್ ಯೆಲ್ಲೋ ಕಲರ್ ಆ್ಯಂಡ್ ತುಂಬ ಚೆನ್ನಾಗಿದೆ ಇದು. ಲೈಕ್ ಆರೆಂಜ್ ಕೂಡ ಅಲ್ಲ, ಇದು ಪೀಚ್. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಜುಡಿಯೋ ಶಾಪ್. ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಫ್ರಮ್ ಜುಡಿಯೋ. ನಾನು ಆ್ಯಕ್ಚುಲಿ ಎಲ್ಲ ತಗೊಂಡು ಅವಸರದಲ್ಲಿ ಸೀದಾ ಇದನ್ನು ಉಲ್ಟಾ ಇದನ್ನು ಹಾಗೆ ಎತ್ಕೊಂಡ್ಬಂದ್ಬಿಟ್ಟೆ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡು. ಸೊ ದಿಸ್ ಈಸ್ ಇದು ಲೈಟ್ ಸ್ಟ್ರಾಬೆರಿ ಕಲರ್ ಬರೋದಲ್ಲ ಐಸ್ ಕ್ರೀಮಲ್ಲಿ, ಅದು ಮತ್ತು ಇದು ಲೈಕ್ ಚೆರ್ರಿ ಕಲರ್. ಸೊ ಎರಡೂ ಮಿಕ್ಸ್ ಆಗಿರುವಂಥ ಒಂದು ಕ್ರಾಪ್ ಸ್ವೆಟ್ ಶರ್ಟ್ ವಿತ್ ಲಾಂಗ್ ಸ್ಲೀವ್ಸ್. ಸೊ ಎಲ್ಲ ಸ್ವೆಟ್ ಶರ್ಟ್ಸಿಗೆ ನಾನು ರೀಸೆಂಟಾಗಿ ಪರ್ಚೇಸ್ ಮಾಡಿರೋದು ಪ್ರಕಾರ ಈ ಥರ ಸ್ಲೀವ್ಸ್ ಕೊಟ್ಟಿದ್ದಾರೆ, ಟೈಟ್ ಬಂದು ಕೊಟ್ಟಿದ್ದಾರೆ ಇಂಥತ್ರ. ಸೊ ಇದು ತುಂಬ ಲಾಂಗ್ ಬರುತ್ತೆ. ಲೈಕ್ ನಾವು ಇದನ್ನು ಪುಲ್ ಔಟ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಗಂಟ ಹಾಕೋಬೋದು. ದಿಸ್ ಆಲ್ಸೋ ಫ್ರಮ್ ಜುಡಿಯೋ ಆ್ಯಂಡ್ ದ ಸೈಜ್ ಇಸ್ ಸ್ಮಾಲ್. ಯಾಕೆಂದರೆ ನನ್ನ ಸೈಜ್ ನಾನು ಹೇಳ್ತೀನಿ, ಯಾಕೆಂತಂದರೆ ಲೈಕ್ ಇಟ್ ಹೆಲ್ಪ್ಸ್ ಔಟ್ ಟು ಗೆಟ್ ಅ ಪರ್ಫೆಕ್ಟ್ ಸೈಜ್. ಏನಂತಂದರೆ ಇವಾಗ ಶಾಪಿಗೆ ಹೋದಾಗ ಕರೆಕ್ಟಾಗಿ ಚೂಸ್ ಮಾಡ್ಬೋದು. ಸೊ ಹಾಗಾಗಿ ಐ ಆಮ್ ಟೆಲಿಂಗ್ ಪರ್ಟಿಕ್ಯುಲರ್ಲಿ. ಆದಮೇಲೆ ಸೊ ದಿಸ್ ಇಸ್ ಒನ್ ಆ್ಯಂಡ್ ಮೋಸ್ಟ್ ರಿಗ್ರೆಷನ್. ಯಾಕಂದರೆ ತೊಗೊಳ್ಬೇಕು ಅಂದರೆ ತುಂಬ ಹುಡುಕಿದ್ದೀನಿ ಆ್ಯಂಡ್ ತುಂಬ ಹುಡುಕಿದಿನ ಹೆಚ್ಚಾಗಿ ಸೈಜ್ ಅವೈಲೇಬಲ್ ಇದ್ದಿಲ್ಲ. ನಾನೇನು ಮಾಡಿದೆ, ಮತ್ತು ಈ ಪ್ರಾಡಕ್ಟ್ ನನಗೆ ಸಿಗೋದಿಲ್ಲ, ಅಟ್ಲೀಸ್ಟ್ ಇಲ್ಲಿ ಆಲ್ಟರ್ನೇಟ್ ಮಾಡಿಸೋಣ ಅಂತ ಅಂದ್ಕೊಂಡು ಹಾಗೆ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಆಲ್ಸೋ ಫ್ರಮ್ ಜುಡಿಯೋ ಆ್ಯಂಡ್ ಇದು ಒಂದು 3 to 4 months ಆಯಿತು ನಾನು ಪರ್ಚೇಸ್ ಮಾಡಿ. ಸೊ ಹಾಗಾಗಿ 3 to 4 months ಆಯಿತು. ಐ ಥಿಂಕ್ ಇದು ನಾನು ಅಕ್ಟೋಬರ್ ಎಂಡ್ ಅನಿಸುತ್ತೆ ನಾನು ತೊಗೊಂಡಿದ್ದಿದ್ನ. ಸೊ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ ಆ್ಯಂಡ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ, ಡಾರ್ಕ್ ಬ್ಲೂ ವಿತ್ ವೈಟ್ ಕಲರ್. ಆ್ಯಂಡ್ ಸೈಜ್ ಇಸ್ ಲಾರ್ಜ್, ಸ್ಮಾಲ್ ಸಿಗಲಿಲ್ಲ. ಅಟ್ಲೀಸ್ಟ್ ಮೀಡಿಯಮ್ ಆದರೂ ಹಾಕೋಬೋದಾಗಿತ್ತು. ನನಗೆ ಇಲ್ಲಿ ಯೂಸ್ ಆಗುತ್ತೆ. ಮತ್ತು ಈ ಥರ ಸೈಡ್ಗೆ ತುಂಬ ಕ್ರಾಪ್ ಟಾಪ್ ನಾನೇನು ಫಸ್ಟ್ ತೋರಿಸಿದ್ನಲ್ಲ ಬ್ಲೂ ಕಲರು, ಅದಕ್ಕಿಂತ ತುಂಬ ಅಗಲ ಆಗುತ್ತೆ. ಸೊ ಆಲ್ಟರ್ನೇಟ್ ಮಾಡಿಸೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ. ಇನ್ನು ಯೂಸ್ ಮಾಡಿಲ್ಲ ನಾನು ಒಂದ್ಸಲಿನ. ಸೊ ನೋಡೋಣ, ಇಲ್ಲೆಲ್ಲಾದರೂ ಆಲ್ಟರ್ ಮಾಡೋದು ಸಿಕ್ಕರೆ ಮಾಡಿಸ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮೋಸ್ಟ್ ಟಾಪ್ 3 ದಿಸ್ ಇಸ್ ಟಾಪ್ 1 ಅಂತ ಹೇಳ್ಬೋದು. ಆ್ಯಂಡ್ ತುಂಬ ವೈಟ್ ಕಲರ್ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಈ ಸಲ ಸ್ವೆಟ್ ಶರ್ಟ್ಸಲ್ಲಿ. ಸೊ ದಿಸ್ ಇಸ್ ಒನ್ ಆ್ಯಂಡ್ ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ ಇದು ಸಿಕ್ಕರೆ ನನಗೆ. ಯಾವುದೆಲ್ಲ ವೇರ್ ಮಾಡಿದ್ದೀನಿ ಇಲ್ಲಿ ನನ್ನ ಸೈಡಿಗೆ ಡಿಸ್ಪ್ಲೇ ಮಾಡ್ತೀನಿ. ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಕಾಣುತ್ತೆ ಅಂದ್ಕೊಂಡು. ಆ್ಯಂಡ್ ದಿಸ್ ಇಸ್ ಅ ಟಾಪ್ 1 ಸ್ವೆಟ್ ಶರ್ಟ್ ವಿಚ್ ಐ ರಿಯಲಿ ಲವ್. ಯಾಕೆಂದರೆ ತುಂಬ ರಫಲ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಸೊ ಹಾಗಾಗಿ ಫ್ರಂಟ್ ರಫಲ್ ಏನಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ತುಂಬ ಯುನೀಕಾಗಿ ಅನಿಸ್ತು. ತುಂಬ ಪ್ಲೇನ್ ಏನಿಲ್ಲ, ಸ್ವಲ್ಪ ಡಿಸೈನ್ ಇದೆ. ಸೊ ಹಾಗಾಗಿ ಆ್ಯಂಡ್ ದಿಸ್ ಆಲ್ಸೋ ಫ್ರಮ್ ಜುಡಿಯೋ. ಸೊ ಆಲ್ಮೋಸ್ಟ್ ಒಂದು 90% ನೀವು ಜುಡಿಯೋದಲ್ಲಿ ನೋಡ್ಬೋದು ನನ್ನ ವೀಡಿಯೋದಲ್ಲಿ ಪರ್ಚೇಸ್ ಮಾಡಿರೋದು. ಆ್ಯಂಡ್ ಹಳೆ ಸ್ವೆಟ್ ಶರ್ಟ್ಸ್ ಕೂಡ ಈಗಲೂ ಕೂಡ ಇದೆ. ನನ್ನ ಮದುವೆ ಟೈಮಲ್ಲಿ ಮದುವೆ ಆದಾಗ ಪರ್ಚೇಸ್ ಮಾಡಿರೋಂಥ ಒಂದು 2-3 ಸ್ವೆಟ್ ಶರ್ಟ್ಸ್ ಇದೆ. ಅದು ಈಗಲೂ ಕೂಡ ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ಏನೋ ಒಂಥರ ಕನೆಕ್ಷನ್ ಸೆಂಟಿಮೆಂಟ್ ಇರುತ್ತಲ್ಲ. ಸೊ ಹಾಗಾಗಿ ನಾನು ರೇರಾಗಿ ಯೂಸ್ ಮಾಡೋದ್ರಿಂದ ಅದು ಏನೂ ಹಾಳಾಗಿಲ್ಲ. ಸೊ ಹಾಗಾಗಿ ಐ ಆಮ್ ಯೂಸಿಂಗ್ ಸ್ಟಿಲ್ ಟುಡೇ. ಸೊ ನನಗೆ ಫ್ಯಾಷನ್ ಮತ್ತು ತುಂಬ ಬಟ್ಟೆ ಕ್ರೇಜು. ಯಾಕೆ ಅಂತಂದರೆ ನನಗೆ ತುಂಬ ಬಟ್ಟೆ ಕಲೆಕ್ಷನ್ ಮಾಡ್ಕೋಬೇಕಂತ ಇಷ್ಟ. ಮಂತ್ಲಿ ಏನಿಲ್ಲ ನಾನು 2-3 ಸಲ ಶಾಪಿಂಗ್ ಮಾಡ್ತೀನಿ. ಬಟ್ ಈಗ ಕಮ್ಮಿ ಮಾಡಿದ್ದೀನಿ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಇಶ್ಯೂಸ್. ಸೊ ಹಾಗಾಗಿ ಸೊ ಇದು ಒಂದು ಇನ್ನು ನೆಕ್ಸ್ಟ್ 3 to 4 years ಆಗೋಷ್ಟು ಪರ್ಚೇಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಬಟ್ಟೆನ. ಸೊ ಸುಮ್ಮನೆ ತೊಗೊಳೋದು ಹೊಸದು ವಾರ್ಡ್ರೋಬಲ್ಲಿ ತುರ್ಕೋದು ಹಿಂದೆ. ಅದು ಒಂದು ದಿನ ಯೂಸ್ ಮಾಡಿಬಿಟ್ರೆ ಮುಗೀತದು. ನೆಕ್ಸ್ಟ್ ಯಾವಾಗ ತೆಗಿತೀನೋ ಗೊತ್ತಿಲ್ಲ. ಸೊ ಕಮಿಂಗ್ ಟು ನೆಕ್ಸ್ಟ್ ಸ್ವೆಟ್ ಶರ್ಟ್. ಸೊ ನೆಕ್ಸ್ಟ್ ಬಂದುಬಿಟ್ಟು ಕೂಡ
ವೈಟ್ ಕಲರ್ದೆ. ಆ್ಯಂಡ್ ಇದು ಒಂಥರ ಎಷ್ಟು ಇಷ್ಟ ಆಗಿದೆ ಅಂತಂದರೆ, ಇದು ಜಮ್ಮು ಕಾಶ್ಮೀರ ಅಥವಾ ಹಿಮಾಚಲ್ ಪ್ರದೇಶ ಆ ಸೈಡ್ ಹೋದಾಗ ನನಗೆ ತುಂಬ ಇಷ್ಟ ಪಟ್ಟು ತೊಗೊಂಡಿದ್ದು. ಹೋಗೋದಕ್ಕಾಗುತ್ತಾ ಲೈಫ್ ಟೈಮಲ್ಲಿ ಅದು ನನಗೆ ಗೊತ್ತಿಲ್ಲ, ಫ್ಯೂಚರ್ನ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಫ್ ಒಳ್ಳೆ ಕಾಲ ಬಂತು ಅಂದರೆ ಹೋಗೋಣ ಬಿಡಿ. ಆ್ಯಂಡ್ ಅದು ದೂರದ ಮಾತು. ಆ್ಯಂಡ್ ಇವಾಗ ಲೈಕ್ ಚಳಿಗಾಲದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹಾಕ್ಕೊಳ್ಳೋದಕ್ಕೆ, ಅಲ್ಲೇ ಹಾಕೋಬೇಕು ಅಂತ ಇಲ್ಲ. ಸೊ ಜಸ್ಟ್ ರಿಯಲಿ ಲವ್ ದಿಸ್ ಮೆಟೀರಿಯಲ್. ಸೊ ಈಗಲೇ ಹಾಕ್ಕೊಂಡ್ರೆ ನನಗೆ ಆಗ್ತಿದೆ. ಸೊ ರಿಯಲಿ ಫೀಲ್ಸ್ ವೆರಿ ಹ್ಯಾಪಿ ಆ್ಯಂಡ್ ಸೋ ಮಚ್ ಆಫ್ ಕಂಫರ್ಟಬಲ್. ತುಂಬ ಶೆಕೆ ಅನಿಸೋದಿಲ್ಲ, ಯಾಕಂತಂದರೆ ಇದು 1 ಲೇಯರ್ ಆಫ್ ಕೋಟಿಂಗ್ ಇದೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು. ಸೊ ತುಂಬ ಚೆನ್ನಾಗಿದೆ ಗೊತ್ತಾ. ಇದು ನಾನು 2 ಪೇರ್ ತೊಗೊಂಡಿದ್ದೀನಿ ಕಲರಲ್ಲಿ. ಸೊ ಒನ್ ಈಸ್ ವೈಟ್ ಕಲರ್, ದಿಸ್ ಆಲ್ಸೋ ಫ್ರಮ್ ಜುಡಿಯೋ ಐ ಹ್ಯಾವ್ ಪರ್ಚೇಸ್ಡ್. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಸ್ಕೈ ಬ್ಲೂ ಕಲರ್ಗೆ ಅದಂತೂ ಬೇಜಾನ್ ಸಲ ಯೂಸ್ ಮಾಡ್ಬಿಟ್ಟಿದ್ದೀನಿ. ಸೊ ಇದು ನಾನು ಒಂದ್ಸಲ ಯೂಸ್ ಮಾಡಿಲ್ಲ, ಯಾಕೆಂದರೆ ನೋಡೋಣ ಒಂದು ಒಳ್ಳೆ ಮೊಮೆಂಟ್ ಕ್ರಿಯೇಟ್ ಆಗಿ ಆವಾಗ ಯೂಸ್ ಮಾಡೋಣ ಅಂತ ಅನ್ಕೊಂಡು ನಾನಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಕಲರ್ಸ್ ಆಲ್ಸೋ ಬ್ಲೋನ್ ಮೈ ಹೆಡ್. ಸೊ ಹಾಗಾಗಿ ಬ್ಲೋನ್ ಮೈ ಮೈಂಡ್. ಸೊ ಹಾಗಾಗಿ ಐ ಚೂಸ್ ದಿಸ್ ಟು ಟೇಕ್. ಆ್ಯಂಡ್ ಫಸ್ಟ್ ನಾನು ಇದನ್ನು ಪರ್ಚೇಸ್ ಮಾಡಾದ್ಮೇಲೆ ನನಗೆ ಇನ್ನೂ ಒಂದು ಇದೇ ಥರ ಮೆಟೀರಿಯಲ್ ನನಗೆ ಬೇಕು ಅಂತ ಅನಿಸಿದ್ದಕ್ಕೆ. ಆ್ಯಂಡ್ ಅನದರ್ ರೀಸನ್ ಇಸ್ ಟು ಪರ್ಚೇಸ್ ಅನದರ್ ಸೇಮ್ ಮೆಟೀರಿಯಲ್, ಯಾಕಂದರೆ ವೈಟ್. ಸೊ ರೆಡ್ ಆರ್ ಡಾರ್ಕ್ ಪಿಂಕ್ ಅಥವಾ ಬರ್ಗ್ಯಾಂಡಿ ಕಲರ್ ಏನಿದೆ ಅದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ವೈಟ್ ಈಸ್ ಆಲ್ ಕಲರ್ಸ್ ಮ್ಯಾಚಿಂಗ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ಮೈ ಮೋಸ್ಟ್ ಫೇವ್ರೆಟ್ ಮೆಟೀರಿಯಲ್ ಇನ್ ಸ್ವೆಟ್ ಶರ್ಟ್ಸ್. ಆ್ಯಂಡ್ ತುಂಬ ಯೂಸ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು 20 ಸಲ ಯೂಸ್ ಮಾಡಿದ್ದೀನಿ ಹಾಕ್ಕೊಂಡು. ಯಾ, ದಿಸ್ ಇಸ್ ಅ ಬ್ಲೂ ಕಲರ್, ಒಂಥರ ಸ್ಕೈ ಬ್ಲೂ ವಿತ್ ಡಾರ್ಕ್ ಬ್ಲೂ 2 ಮಿಕ್ಸ್ ಆಗಿರೋಂಥ ಕಲರ್ ಸ್ವೆಟ್ ಶರ್ಟ್ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನಾನು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಕೂಡ ಅದು ಆಫ್ಲೈನಲ್ಲಿ ತೊಗೊಂಡಿದ್ದು. ಬಟ್ ಲಿಂಕ್ ಎಲ್ಲ ಆನ್ಲೈನಲ್ಲಿ ಇತ್ತು ಅಂತಂದರೆ ನಾನು ಖಂಡಿತವಾಗ್ಲೂ ನಿಮಗೆ ಶೇರ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಕಲರು. ಇದು ಬಂದುಬಿಟ್ಟು ಒಂಥರ ಮೆರೂನಿಶ್ ಕಲರು. ಸೊ ನಾನು ಆಲ್ಮೋಸ್ಟ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ನೋಡಿ, ಸೇಮ್ ಇದೇ ಕಲರ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡೋದು. ಯಾಕೆಂದರೆ ನನ್ನ ಫೇಸಿಗೆ ಆಲ್ಮೋಸ್ಟ್ ತುಂಬ ಬೋಲ್ಡ್ ಕಲರ್ಸೇ ತುಂಬ ಸೂಟ್ ಆಗುತ್ತೆ, ಲೈಟ್ ಕಲರ್ಸ್ ಅಷ್ಟು ಇಷ್ಟ ಆಗೋದಿಲ್ಲ ಆ್ಯಂಡ್ ಸೂಟ್ ಕೂಡ ಆಗೋದಿಲ್ಲ ಹಾಗಾಗಿ. ಆ್ಯಂಡ್ ದಿಸ್ ಇಸ್ ಫ್ರಮ್ ಟ್ರೆಂಡ್ಸ್. ಆ್ಯಂಡ್ ಇದು ಬಂದುಬಿಟ್ಟು ಫಿಗ್ ಬ್ರ್ಯಾಂಡ್ ಅವ್ರದ್ದು. ಸೊ ದಿಸ್ ಆಲ್ಸೋ ನಾನು ಫೋಟೋ ಅಟ್ಯಾಚ್ ಮಾಡ್ತೀನಿ, ನೀವು ಹೇಗೆ ಕಾಣುತ್ತೆ ಅಂತಂದ್ಬಿಟ್ಟು. ನೀವು ಯಾವುದೇ ಒಂದು ಡ್ರೆಸ್ ಸ್ವೆಟ್ ಶರ್ಟ್ ಸಮ್ ಟಿ ಶರ್ಟ್ ಯಾವುದೇ ತೊಗೊಂಡ್ರು ಅದನ್ನ ಗುಡ್ ಆ್ಯಂಡ್ ಗುಡ್ ಆಲ್ಸೋ. ನನಗೇನಂತಂದ್ರೆ ನಾನು ಯಾವುದೇ ನಾನು ತೊಗೊಂಡೆ ಅಂತಂದರೆ ಇಟ್ ಶುಡ್ ಲೈಕ್ ಪೋರ್ಟ್ರೇಟ್ ಅ ವೆರಿ ಗುಡ್ ಔಟ್ಲುಕ್ ಅಂತಲೇ ಹೇಳ್ಬೋದು. ನಾನು ತೊಗೊಂಡೆ ಅಂದರೆ ನನಗೆ ಲೈಕ್ ತುಂಬ ಚೆನ್ನಾಗಿ ಕಾಣಬೇಕು, ಅದು ಆ ಥರ ಸ್ಟೈಲ್ ಮಾಡೋದಕ್ಕೆ ನನಗೆ ಇಷ್ಟ. ಆಬ್ವಿಯಸ್ಲಿ ನನಗೆ ಫ್ಯಾಷನ್ ಅನ್ನೋ ತುಂಬ ಇಂಟ್ರೆಸ್ಟ್ ಇದೆ. ಸೊ ಬಟ್ ಏನು ಮಾಡೋದು, ಇವಾಗ ವೀಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಕ್ರಿಯೇಟಿವ್ ಐಡಿಯಾಸ್ನ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇದನ್ನ ನಾನು ಎಲ್ಲಿ ತೊಗೊಂಡಿದ್ದು ಅಂದರೆ ಜಯನಗರ್. ಐ ಪರ್ಚೇಸ್ಡ್ ಫ್ರಮ್ ಜಯನಗರ್. ಅದೊಂದು ಶಾಪ್ ಇದೆ, ನನ್ನ ಫ್ರೆಂಡ್ ಜೊತೆ ನಾನು ಹೋಗಿದ್ದು. ಬಟ್ ಅದು ಯಾವುದು ಅಂತ ನಾನು ನೆನಪಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಖಂಡಿತವಾಗ್ಲೂ ಸ್ಟ್ರೀಟ್ ಶಾಪಿಂಗ್ ಒಂದ್ಸಲಿ ಮಾಡಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ದಿಸ್ ಇಸ್ ಒನ್. ಆ್ಯಂಡ್ ಇದು ಬಂದುಬಿಟ್ಟು ಪ್ರೈಸ್ ನನಗೆ ಆಲ್ಮೋಸ್ಟ್ ಅರೌಂಡ್ 600 ಆಯಿತು ಇದಿಷ್ಟಕ್ಕೆ. ಯಾಕಂತಂದರೆ ನಾರ್ಮಲ್ ಶಾಪಲ್ಲಿ ಅಷ್ಟು ಇರೋದಿಲ್ಲ, ತುಂಬ ಹೇಳ್ತಾರೆ. ಬಟ್ ಅಲ್ಲಿ ತುಂಬ ಬಾರ್ಗಿಂಗ್ ಮಾಡಬೇಕಾಗುತ್ತೆ ನಾವು, ಕೆಲವೊಂದಲ್ಲಿ MRPನೇ ಹೊಡಿತಾರೆ. ಆ್ಯಂಡ್ ದಿಸ್ ಇಸ್ ಒನ್ ಐ ಪರ್ಚೇಸ್ಡ್ ಇಟ್. ರೀಸೆಂಟ್ ರೀಲ್ಸಲ್ಲಿ ನೋಡಿರ್ತೀರ, ಇದನ್ನ ಹಾಕ್ಕೊಂಡಿದ್ದೀನಿ ನಾನು. ಇದು ಸ್ವೆಟ್ ಶರ್ಟ್ ಅಲ್ಲ, ಹಾಗೆ ಜಸ್ಟ್ ನಾರ್ಮಲ್ ಕ್ರಾಪ್ ಓಪನ್ ಬಟನ್. ಸೊ ದಿಸ್ ಇಸ್ ಒನ್. ಆ್ಯಂಡ್ ಇದೇ ಥರ ನನಗೆ ಇನ್ನೂ ಒಂದು ತುಂಬ ಕ್ಯೂಟಾಗಿ ಅನಿಸ್ತು, ಜುಡಿಯೋಲ್ಲಿ ಪರ್ಚೇಸ್ ಮಾಡಿದೆ ನಾನು. ಒಂದು ವೈಟ್ ಕಲರ್ ಇದೆ, ವೈಟಲ್ಲಿ ಕ್ರೀಮ್ ಕಲರ್ ಇದೆ. ಸೊ ಸ್ವಲ್ಪ ನಿಮಗೆ ಪೋರ್ಟ್ರೇಟ್ ಆಗೋದು ವೀಡಿಯೋದಲ್ಲಿ ವೈಟ್ ಕಲರ್ ಅನಿಸ್ಬೋದು, ಬಟ್ ಇಟ್ಸ್ ಲೈಕ್ ಕ್ರೀಮ್ ಕಲರ್ ಇದೆ ಇದು. ದಿಸ್ ಇಸ್ ಒನ್ ಐ ವಾಸ್ ಟೆಲ್ಲಿಂಗ್. ಸೊ ತುಂಬ ಕ್ಯೂಟಾಗಿ ಕಾಣುತ್ತೆ. ನಾವೆಲ್ಲ ಫುಲ್ ಸ್ಲೀವ್ಸ್ ಹಾಕೊಂಡ್ರೆ ಮಾತ್ರ ಸೂಪರ್ ಕಾಣುತ್ತೆ. ಇದು ಬ್ಲ್ಯಾಕ್ ಜೀನ್ಸ್ ಬರುತ್ತಲ್ಲ, ಸೊ ಅದಕ್ಕೆ ಮ್ಯಾಚಪ್ ಮಾಡ್ಕೋಬೋದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ದಿಸ್ ಇಸ್ ಸೈಜ್ ಎಮ್ನ ಪ್ರಿಫರ್ ಮಾಡ್ತೀನಿ, ಯಾಕೆಂದರೆ ಸ್ವಲ್ಪ ಲೂಸ್ ಇರಬೇಕು. ಸೊ ತುಂಬ ಟೈಟ್ ಆದಾಗ ಒಳಗಿನ ಔಟ್ಲೆಟ್ ಫುಲ್ ಟಿ ಶರ್ಟ್ಸ್ ಅವೇನು ನೀಟಾಗಿ ಪೋರ್ಟ್ರೇಟ್ ಆಗೋದಿಲ್ಲ. ಹಾಗಾಗಿ
Let's move to the next one. And this is also from Zudio. ನಾನು ಹೇಳಿಲ್ಲ 99%, 90 to 99% ನಾನು Zudioದಲ್ಲೇ ಪರ್ಚೇಸ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಪೂನೆಯಿಂದ ತೊಗೊಂಡಿದ್ದು 2 ಸ್ವೆಟ್ ಶರ್ಟ್ ಹೇಳಿದ್ದೆ. ದಿಸ್ ಇಸ್ ಸ್ವೆಟ್ ಶರ್ಟ್ಸ್ ಆಬ್ವಿಯಸ್ಲಿ. ಸೊ ದಿಸ್ ಇಸ್ ಒನ್. ನನಗೆ ಇದು ತೊಗೊಂಡಿದ್ದು ಮೇನ್ ಪರ್ಪಸ್ ಇದು ಆ್ಯಕ್ಚುಲಿ ಅವ್ರ ಸೆಲೆಕ್ಷನ್ ತೊಗೊಂಡಿದ್ದಕ್ಕೆ ನಾನು ವಿಡಿಯೋ ಕಾಲ್ ಮಾಡಿದಾಗ ದಿಸ್ ಇಸ್ ಒನ್ ಕಲರ್ ವಿಚ್ ಐ ಚೂಸ್. ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಇಲ್ಲ ಅಂತಂದರೆ ವೈಟ್ ಕಲರ್ ಪ್ಯಾಂಟಿಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದು. ಆ್ಯಂಡ್ ಸೈಜ್ ಎಲ್ ಯಾಕಂದರೆ ಸ್ವಲ್ಪ ಲೂಸ್ ಇದೆಯಾ ಅಂತ ಪ್ರಿಫರ್ ಮಾಡಿದೆ. ಆ್ಯಂಡ್ ದಿಸ್ ಇಸ್ ಅ ಬ್ರ್ಯಾಂಡ್ ಕಾಲ್ಡ್ ಜಿಂಜರ್. ಸೊ ಜಿಂಜರ್ ತುಂಬಾ ಕೇಳಿರ್ತೀರ, ತುಂಬ ಫೇಮಸ್ ಕೂಡ ಅವರು. ಆ್ಯಂಡ್ ದಿಸ್ ಇಸ್ ಒನ್ ವಿಚ್ ಐ ಟೋಲ್ಡ್ ಹಿಮ್ ಟು ಬ್ರಿಂಗ್ ಫ್ರಮ್ ಪುಣೆ. ದಿಸ್ ಇಸ್ ಒನ್. ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಡಾರ್ಕ್ ನ್ಯಾವಿ ಕಲರ್ ಅಂತಾರಲ್ಲ. ಸೊ ದಿಸ್ ಇಸ್ ಒನ್. ಆ್ಯಂಡ್ ಇದ್ರ ಮೇಲೆ ಏನಂತ ಬಂದಿದೆ, ಆ್ಯರಿಝೋನಾ ಅಂತ ಬಂದಿದೆ. ಕ್ಯಾಲಿಫೋರ್ನಿಯಾ ಆ್ಯರಿಝೋನಾ ಫ್ರಮ್ 1991 to 2021 ಅಂತ ಇದೆ. ಸೊ ಒಂಥರ ಯುನೀಕ್ ಅನಿಸ್ತು, ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಸೈಜ್ ಆಫ್ ಎಮ್. ಆ್ಯಂಡ್ ಇದು ಕೂಡ ಜಿಂಜರ್ದೆ. ಸೊ ಎರಡೂ ತುಂಬ ಚೆನ್ನಾಗಿ ಅನಿಸ್ತು. ಸೊ ಹಾಗಾಗಿ ದಿಸ್ ಇಸ್ ವಾಟ್ ಈ ಬ್ರಾಟ್ 2 ಶೇಡ್ಸ್ ಇನ್ ಡಿಫ್ರೆಂಟ್ ಸೈಜ್. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಎರಡೂ ಕೂಡ. ಇದನ್ನು ನಾನು ಯಾವಾಗೂ ಡಿಸ್ಪ್ಲೇ ಮಾಡಿಲ್ಲ ಹಾಕ್ಕೊಂಡು. ಸೊ ಅದನ್ನು ಕೂಡ ಅಷ್ಟೇ ಅಪ್ಕಮಿಂಗ್ ಡೇಸಲ್ಲಿ ವಿಡಿಯೋ ಯಾವುದನ್ನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ಖಂಡಿತವಾಗ್ಲೂ ಇದನ್ನು ಶೇರ್ ಮಾಡ್ತೀನಿ ಯೂಟ್ಯೂಬಲ್ಲಿ. ಆ್ಯಂಡ್ ನನ್ನ ಇವಾಗ ನೆಕ್ಸ್ಟ್ ತೋರಿಸ್ತಾ ಇರೋವಂಥದ್ದು ಕೂಡ ನಾನು ತೊಗೊಂಡಿರೋದು ಇದು ಟ್ರೆಂಡ್ಸಲ್ಲಿ. ಆ್ಯಂಡ್ ಇದು ಕೂಡ ದಿಸ್ ಇಸ್ ಫ್ರಮ್ Zudio. ಆ್ಯಂಡ್ ಸೈಜ್ ಎಮ್. ಆ್ಯಂಡ್ ದಿಸ್ ಇಸ್ ಅ ಬುರ್ಗ್ಯಾಂಡಿ ಕಲರ್. ಸೊ ಮೆರೂನ್ಗೆ ಮತ್ತು ಬುರ್ಗ್ಯಾಂಡಿ ಕಲರ್ಗೆ ತುಂಬ ಡಿಫ್ರೆನ್ಸ್ ಇದೆ. ಇದು ಬ್ರೌನಿಷ್ ಅಂತಾರೆ. ದಿಸ್ ನಾಟ್ ಅ ಬ್ರೌನಿಷ್ ಕಲರ್, ದಿಸ್ ಇಸ್ ಅ ಬುರ್ಗ್ಯಾಂಡಿ ಕಲರ್ ಆ್ಯಂಡ್ ದಿಸ್ ಇಸ್ ಮೆರೂನಿಷ್ ಕಲರ್. ಇದು ಕೂಡ ನಾನು ಟ್ರೆಂಡ್ಸಿಂದ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ದಿಸ್ ಇಸ್ ಫ್ರಮ್ ಕ್ಲಿಯರ್ ಕಲರ್ ಇರುತ್ತೆ ನೋಡಿ, ಕ್ಲಿಯರ್ ಒಂಥರ ಸ್ಕೈ ಬ್ಲೂ ಅಲ್ಲ, ಲೈಕ್ ಗ್ರೀನ್ ಅಲ್ಲ, ಲೈಕ್ ವೈಟ್ ಅಲ್ಲ, 3 ಮಿಕ್ಸ್ ಆಗಿ ಏನು ಕಲರ್ ಔಟ್ಲೆಟ್ ಬರುತ್ತೆ ಹೊರಗೆ ಕ್ಲಿಯರ್ ಕಲರ್ ಇದು. ಆ್ಯಂಡ್ ಸೊ ತುಂಬ ಯುನೀಕಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆರ್ ವೈಟ್ ಆರ್ ಎಲ್ಸ್ ಮೆರೂನ್ ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಜೀನ್ಸು. ಸೊ ಹಾಗಾಗಿ ಇದನ್ನ ನಾನು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಸೈಜ್ ಸ್ಮಾಲ್, ಸ್ವಲ್ಪ ಅಗಲ ಬರುತ್ತೆ. ಬಟ್ ನೋ ಇಶ್ಯೂ, ತುಂಬ ಚೆನ್ನಾಗಿ ಸ್ಟೈಲ್ ಮಾಡಬೇಕು ಇದನ್ನು, ಸುಮ್ಮನೆ ತೊಗೊಂಡು ಹಾಕೊಳ್ಳೋದಲ್ಲ. ಸ್ಟೈಲಿಂಗ್ ಸೆನ್ಸ್ ಮಸ್ಟ್ ಹ್ಯಾವ್ ಇನ್ ಎವ್ರಿ ಗರ್ಲ್ ಆ್ಯಂಡ್ ವುಮನ್. ಸೊ ಇದು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಇದು ಲೈಕ್ ಪಾಪು ಆದಮೇಲೆ ಅನಿಸುತ್ತೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು. ಪಾಪು ಆದಮೇಲೆ ಐ ಥಿಂಕ್ ಆಫ್ಟರ್ ಮ್ಯಾರೇಜ್ ನಾನು ಪರ್ಚೇಸ್ ಮಾಡಿದ್ದು. ಇನ್ನೂ ಈಗಲೂ ಕೂಡ ಅಷ್ಟೇ ಚೆನ್ನಾಗಿ ಇದನ್ನು ನಾನು ಇಟ್ಕೊಂಡಿದ್ದೀನಿ, ಮೇಂಟೈನ್ ಮಾಡಿದ್ದೀನಿ. ಆ್ಯಂಡ್ ಇದು ಸೈಜ್ ಬಂದುಬಿಟ್ಟು ಸ್ಮಾಲ್, ಸೊ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಆ್ಯಂಡ್ ತುಂಬಾ ಇದು ಒಂಥರ ಇಂಡಿಗೋ ಕಲರ್ ಅಂತಲೇ ಹೇಳ್ಬೋದು. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ಕಲರ್. ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೆಟ್ ಕಲರ್ ಇದು ಟಾಪ್ 3 2 ಹೇಳಿದ್ನಲ್ಲ,
ನೆಕ್ಸ್ಟ್ ಸೆಕೆಂಡಲ್ಲಿ ಬರೋವಂಥದ್ದು ಇದು ಆ್ಯಂಡ್ ಥರ್ಡ್ಗೆ ಅದನ್ನೇ ಹಾಕ್ತೀನಿ. ಯಾಕೆಂತಂದರೆ ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರೋದ್ರಿಂದ ಅಷ್ಟು ಹಾಳು ಮಾಡ್ಕೊಂಡಿಲ್ಲ ನಾನು ಮೆಟೀರಿಯಲ್ನ. ಸೊ ಹಾಗಾಗಿ ಆ್ಯಂಡ್ ಇದು ಬಂದುಬಿಟ್ಟು ಇದು ಮ್ಯಾಕ್ಸಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಸೊ ಬ್ರ್ಯಾಂಡ್ ಇದೆ. ಸೊ ಹಳೆಯದು ಎಲ್ಲ ಇಲ್ಲಿ ಕಾರಣದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಾಗೋದಿಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ, ನಾನು ತುಂಬ ಫಸ್ಟು ಲೈಕ್ ಮ್ಯಾರೇಜ್ ಆದಮೇಲಿಂದ ನಾನು ಫಸ್ಟ್ ಪ್ರಿಫರೆನ್ಸ್ ತುಂಬ ಕೊಡ್ತಿದ್ದು ಶಾಪಿಂಗಿಗೆ, ಪರ್ಚೇಸಿಂಗಿಗೆ ಅಂತಂದರೆ ನಾನು ಮ್ಯಾಕ್ಸಲ್ಲಿ ತುಂಬ ಪರ್ಚೇಸ್ ಮಾಡ್ತಿದ್ದೆ. ಯಾಕೆಂತಂದರೆ ದೇ ವೇರ್ ಪ್ರೊವೈಡಿಂಗ್ ಸಚ್ ಗುಡ್ ಕ್ವಾಲಿಟಿ. ಸ್ವಲ್ಪ ರೇಟ್ ಜಾಸ್ತಿ ಅಲ್ಲಿ, ರೇಟ್ ಜಾಸ್ತಿ ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ಅನಿಸುತ್ತೆ. ಬಟ್ ಕ್ವಾಲಿಟಿ ವೈಸ್ ಬಂದಿದೆ ಗಿವಿಂಗ್ ಅ ವೆರಿ ಗುಡ್ ಕ್ವಾಲಿಟಿ ಆಫ್ ಕ್ಲೋತ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಇದು ಕೂಡ ಅಷ್ಟೇ, ಲೈಕ್ ಇದು ತುಂಬ ದಿನಗಳೇ ಆಯಿತು ನಾನು ಯೂಸ್ ಮಾಡಿಲ್ಲ. ಬಟ್ ಇವಾಗ ವಿಂಟರಲ್ಲಿ, ಮಳೆಗಾಲದಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಒನ್. ಆ್ಯಂಡ್ ಇದರಲ್ಲೂ ಕೂಡ ಚೆನ್ನಾಗಿ ಡಿಸೈನ್ ಇದೆ. ಸೊ ಹಾಗಾಗಿ ಪರ್ಚೇಸ್ ಮಾಡಿದ್ದು. ಈಗಲೂ ಕೂಡ ಇವನ್ನೆಲ್ಲ ಯೂಸ್ ಮಾಡ್ತೀನಿ. ಯಾವುದನ್ನು ನಾನು ಬಿಸಾಕಿಲ್ಲ ಆ್ಯಂಡ್ ಯಾರು ಕೊಟ್ಟಿಲ್ಲ. ಸಮ್ ಸೆಂಟಿಮೆಂಟ್ಸ್ ವಿಲ್ ಬಿ ಇನ್ ಎವ್ರಿಥಿಂಗ್ ಅಲ್ವಾ. ಸೊ ಹಾಗಾಗಿ ಇನ್ ಡೀಟೇಲಿಂಗಾಗಿ. ಆ್ಯಂಡ್ ಇದು ಸೈಜ್ ಬಂದುಬಿಟ್ಟು ಮೀಡಿಯಮ್ ತೊಗೊಂಡಿದ್ದೀನಿ. ಸೊ ಬ್ಯೂಟಿಫುಲ್ ಫ್ಲವರ್ ಕಲೆಕ್ಷನ್ಸ್ ಇದೆ. ಸೊ ಹಾಗಾಗಿ ತೊಗೊಂಡಿದ್ದು ನಾನು. ವೈಟಿಗೆ ಒಂಥರ ಕಾಂಟ್ರಾಸ್ಟ್ ಆಗಿ ಕೊಡ್ತಿದ್ದೆ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ನಾಟ್ ದ ಲೀಸ್ಟ್, ಇದು ಕೂಡ ತುಂಬ ಚೆನ್ನಾಗಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕಲರ್ ಕೂಡ ಡಾರ್ಕ್ ಬ್ಲೂ ವಿತ್ ವೈಟ್. ನೀವು ನೋಡ್ದಂಗೆ ನನ್ನ ಹತ್ರ ವೈಟ್ ಕಲರ್ದೇ ಜಾಸ್ತಿ ಕಲೆಕ್ಷನ್ಸ್ ಇರೋದು. ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಸ್ವೆಟ್ ಶರ್ಟ್ಸ್ ಒಂದು ಕೂಡ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಫ್ರಮ್ ಮ್ಯಾಕ್ಸ್. ಆ್ಯಂಡ್ ಇದು ಸೈಜ್ ಬಂದುಬಿಟ್ಟು ಮೀಡಿಯಮ್. ಇದು ಅಷ್ಟೇ, ಮ್ಯಾರೇಜ್ ಆಗೋಸ್ಕರದಲ್ಲೇ ನಾನು ತೊಗೊಂಡಿದ್ದೆ ಸ್ವೆಟ್ ಶರ್ಟ್ಸ್. ಆ್ಯಂಡ್ ಈಗಲೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ, ಯಾವುದು ಮೆಟೀರಿಯಲ್ಗಳು ಮಾಡ್ಕೊಂಡಿಲ್ಲ ಜಾಸ್ತಿ ಯೂಸ್ ಮಾಡಿ. ರೀಸೆಂಟಾಗಿ ತೊಗೊಂಡಿರೋನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ, ಇವನ್ನ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಹೋಪ್ ಇವತ್ತಿನ ಒಂದು ನಿಮಗೆ ನನ್ನ ಸ್ವೆಟ್ ಶರ್ಟ್ ಕಲೆಕ್ಷನ್ಸ್ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮತ್ತೆ ಹೊಸ ಕಂಟೆಂಟ್, ಹೊಸ ಡ್ರೆಸ್ ಕಲೆಕ್ಷನ್ಸ್ ಬಗ್ಗೆ ವಿಡಿಯೋನ ತರ್ತೀನಿ. ಹಾಲ್ ಮಾಡೋಣ, ಡ್ರೆಸ್ ಹಾಲ್ ಮಾಡೋಣ. ನಾನು ರೀಸೆಂಟಾಗಿ ಸ್ವಲ್ಪ ಡ್ರೆಸ್ಸಸ್ ಪರ್ಚೇಸ್ ಮಾಡಿದ್ದೆ. ಸೊ ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಅದೇ ಐಡಿಯಾ ಇದ್ದಿದ್ದು. ಬಟ್ ಲಾಸ್ಟ್ ಟೈಮ್ ಕೂಡ ನಾನು ನಿಮ್ಮ ಜೊತೆ ಡ್ರೆಸ್ ಕಲೆಕ್ಷನ್ನ ಶೇರ್ ಮಾಡಿದ ಕಾರಣದಿಂದಾಗಿ ಸ್ವಲ್ಪ ಯೂನೀಕಾಗಿರಲಿ ಸ್ವಲ್ಪ ಅಂದ್ಕೊಂಡು ನಾನು ನಿಮ್ಮ ಜೊತೆ ಸ್ವೆಟ್ ಶರ್ಟ್ನ ಕಲೆಕ್ಷನ್ ಹಾಲ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರೆಸ್ ಇಲ್ಲ, ನನ್ನ ಏನು ಟಾಪ್ ಟಿ ಶರ್ಟ್ ಕಲೆಕ್ಷನ್ಸ್ ಇದೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ until then watch my all daily vlogs and do support my video and my channel and my content. And ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ ನಿಮಗೆ ಪರ್ಟಿಕ್ಯುಲರಾಗಿ ಇನ್ಫಾರ್ಮೇಷನ್ ಇರುತ್ತೆ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಮತ್ತೆ ಹೊಸ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. until then take care, bye, that's a love and do subscribe my channel. Meet you next video guys. Take care, bye, see you soon. That's a love.